ಇನ್ನು ತುಮಕೂರಿನಲ್ಲಿ ಮಾಧುಸ್ವಾಮಿ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ಅಸಮಾಧಾನಗೊಂಡಿದ್ರು. ಬೇಸರವನ್ನ ಬಹಿರಂಗವಾಗಿಯೇ ಹೊರಹಾಕಿದ್ರು ಮಾಧುಸ್ವಾಮಿ ಅಸಮಾಧಾನ ಶಮನ ಮಾಡೋದಕ್ಕೆ ಇದೀಗ ಹೈಕಮಾಂಡ್ ಒಂದು ಪ್ಲಾನ್ ಅನ್ನ ಮಾಡಿದೆ. ಪಕ್ಷ ತೊರೆಯೋ ಬಗ್ಗೆಯೂ ಕೂಡ ಸುಳಿವನ್ನ ನೀಡಿದ್ರು ಮಾಧುಸ್ವಾಮಿ. ಅಷ್ಟರ ಮಟ್ಟಿಗೆ ಅಸಮಾಧಾನಗೊಂಡಿದ್ರು. ಬಿಎಸ್ವೈ ಮೂಲಕ ಮಾಧುಸ್ವಾಮಿ ಮನವೊಲಿಸಿತ್ತು ಹೈಕಮಾಂಡ್. ಬಿಎಸ್ವೈ ಸಂಧಾನದ ಬಳಿಕ ಪಕ್ಷ ಬಿಡಲ್ಲ ಅಂತ ಹೇಳಿದ್ರು ಮಾಧುಸ್ವಾಮಿ. ಪಕ್ಷವನ್ನೇ ಬಿಡೋದ್ರ ಬಗ್ಗೆ ಸುಳಿವನ್ನ ನೀಡಿದಂತಹ ಮಾಧುಸ್ವಾಮಿ ಬಿಎಸ್ವೈ ಸಂಧಾನದ ಬಳಿಕ ಪಕ್ಷ ಬಿಡಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಮಾಧುಸ್ವಾಮಿಗೆ ಈಗ ಬಿಜೆಪಿ ಹೈಕಮಾಂಡ್ ಹೊಸ ಜವಾಬ್ದಾರಿ ಕೊಟ್ಟಿದೆ. ಮಾಜಿ ಸಚಿವ ಮಾಧುಸ್ವಾಮಿಗೆ ಚುನಾವಣಾ ಉಸ್ತುವಾರಿ ಜವಾಬ್ದಾರಿಯನ್ನ ಕೊಡಲಾಗಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲ್ಲಿಸುವಂತಹ ಹೊಣೆ ಮಾಧುಸ್ವಾಮಿ ಹೆಗಲಿಗೆ ಹಾಕಲಾಗಿದೆ. ಏಪ್ರಿಲ್ 3ಕ್ಕೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ. ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಮಾಧುಸ್ವಾಮಿಗೆ ಸೂಚನೆ ಕೊಡಲಾಗಿದೆ. ತುಮಕೂರು ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಮಾಧುಸ್ವಾಮಿ ಬೇಸರಗೊಂಡಿದ್ರು. ನಾಯಕರ ಬಗ್ಗೆ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ರು. ಪಕ್ಷ ಬಿಡ್ತೀನಿ ಅಂತ ಕೂಡ ಹೇಳಿದ್ರು. ಬಿಎಸ್ವೈ ಮೂಲಕ ಮಾಧುಸ್ವಾಮಿ ಸಂಧಾನವನ್ನ ಮಾಡಲಾಯಿತು. ಬಿಎಸ್ವೈ ಸಂಧಾನದ ಬಳಿಕ ಪಕ್ಷ ಬಿಡಲ್ಲ ಅನ್ನೋ ನಿರ್ಧಾರಕ್ಕೆ ಮಾಧುಸ್ವಾಮಿ ಬರ್ತಾರೆ. ಇದೀಗ ಬಿಜೆಪಿ ಹೈಕಮಾಂಡ್ ಮಾಧುಸ್ವಾಮಿಗೆ ಹೊಸದೊಂದು ಜವಾಬ್ದಾರಿಯನ್ನ ಕೊಟ್ಟಿದೆ. ಅದು ಚುನಾವಣಾ ಉಸ್ತುವಾರಿ ಜವಾಬ್ದಾರಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿಯ ಹೊಣೆ ಮಾಧುಸ್ವಾಮಿ ಹೆಗಲಿಗೆ ಬಿದ್ದಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ, ಅವರನ್ನ ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿ ಮಾಧುಸ್ವಾಮಿ ಅವರ ಹೆಗಲಿಗಿದೆ. ಏಪ್ರಿಲ್ 3ಕ್ಕೆ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ. ನಾಮಪತ್ರ ಸಲ್ಲಿಕೆಯ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಮಾಧುಸ್ವಾಮಿಗೆ ಸೂಚನೆಯನ್ನ ಕೊಡಲಾಗಿದೆ. ಅಲ್ಲಿಗೆ ಅಸಮಾಧಾನಗೊಂಡಿದ್ದಂತಹ ಮಾಧುಸ್ವಾಮಿಯನ್ನ ಸಮಾಧಾನ ಪಡಿಸುವ ಜೊತೆಗೆ ಅವರಿಗೆ ಹೊಸದೊಂದು ಜವಾಬ್ದಾರಿಯನ್ನು ಕೂಡ ಹೈಕಮಾಂಡ್ ಕೊಟ್ಟಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿಯ ಜವಾಬ್ದಾರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದ್ ಕಡೆ ಮಾಧುಸ್ವಾಮಿ ಟಿಕೆಟ್ ಸಿಕ್ಕಿಲ್ಲ ಅಂತ ಸಾಕಷ್ಟು ಬೇಸರಗೊಂಡಿದ್ರು. ಅವರನ್ನ ಸಮಾಧಾನ ಪಡಿಸುವ ಜೊತೆಗೆ ಹೊಸದೊಂದು ಜವಾಬ್ದಾರಿಯನ್ನ ಮಾಧುಸ್ವಾಮಿಗೆ ಕೊಡಲಾಗಿದೆ. ಇದರ ಬಗ್ಗೆ ಮಾಧುಸ್ವಾಮಿ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಶ್ವೇತಾ, ಈ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಕುತೂಹಲವನ್ನ ಕೆರಳಿಸಿದಂತ ಕ್ಷೇತ್ರ ತುಮಕೂರು. ಮಾಜಿ ಪ್ರಧಾನಿ ದೇವೇಗೌಡರು ಇಲ್ಲಿಂದ ಸ್ಪರ್ಧೆ ಮಾಡಿದ್ರು. ಈ ಬಾರಿ ಅಲ್ಲಿ ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಅಂದ್ರೆ ಸೋಮಣ್ಣ ಅವರನ್ನ ಕರೆದುಕೊಂಡು ಬಂದು ತುಮಕೂರು ಕ್ಷೇತ್ರದಿಂದ ಯಾವಾಗ ಅಭ್ಯರ್ಥಿಯನ್ನಾಗಿ ಮಾಡಲಾಯಿತೋ ಆ ಕ್ಷಣದಿಂದ ಮಾಧುಸ್ವಾಮಿ ಅವರು ಒಂದಷ್ಟು ಅಸಮಾಧಾನಕ್ಕೆ ಒಳಗಾಗಿದ್ರು. ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅವರು ತುಮಕೂರು ಕ್ಷೇತ್ರದಿಂದ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಒಂದು ಹಿನ್ನೆಲೆ ಇಟ್ಕೊಂಡಿದ್ರು. ಆದ್ರೆ ವಿ ಸೋಮಣ್ಣ ಅವರು ಕೂಡ ಸಾಕಷ್ಟು ಅಸಮಾಧಾನ ಹೊಂದಿದ್ರು. ಕುಮಾರಸ್ವಾಮಿ ಅವರನ್ನ, ದೇವೇಗೌಡರನ್ನ ಭೇಟಿ ಮಾಡಿ ತುಮಕೂರು ಕ್ಷೇತ್ರದಿಂದ ಕಣಕ್ಕೆ ಇಳಿಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಹೈಕಮಾಂಡ್ ಮೇಲೆ ಒತ್ತಡವನ್ನ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಂತಿಮವಾಗಿ ವಿ ಸೋಮಣ್ಣ ಅವರಿಗೆ ತುಮಕೂರು ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿದೆ. ಈಗ ಈ ವಿಚಾರಕ್ಕಾಗಿ ಅಸಮಾಧಾನಗೊಂಡಿರುವಂತಹ ಮಾಧುಸ್ವಾಮಿ ಒಂದು ಕಡೆ ಪಕ್ಷವನ್ನೇ ತೊರೆಯುವಂತಹ ಒಂದು ನಿರ್ಧಾರಕ್ಕೆ ಕೂಡ ಮುಂದಾಗಿದ್ರು. ಆದ್ರೆ ಅವರಿಗೆ ಹೈಕಮಾಂಡ್ ಒಂದು ಹೊಸ ಜವಾಬ್ದಾರಿಯನ್ನ ನೀಡಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನವನ್ನ ನೀಡ್ತೀವಿ ಅನ್ನುವಂತ ಒಂದು ಭರವಸೆಯೊಂದಿಗೆ ಈ ಬಾರಿ ಈ ಒಂದು ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಚುನಾವಣಾ ಉಸ್ತುವಾರಿಯನ್ನ ಕೂಡ ಅವರಿಗೆ ವಹಿಸಲಾಗಿದೆ. ಅಲ್ಲಿ ಅಭ್ಯರ್ಥಿಯನ್ನ ಅಂದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಅವರನ್ನ ಗೆಲ್ಲಿಸಿಕೊಂಡು ಬರುವಂತಹ ಒಂದು ಹೊಣೆಯನ್ನ ಅವರಿಗೆ ನೀಡಲಾಗಿದೆ. ಸಹಜವಾಗಿ ಆ ಭಾಗದಲ್ಲಿ ಬಿಜೆಪಿಯ ಶಕ್ತಿ ಬಹಳಷ್ಟು ಸ್ಟ್ರಾಂಗ್ ಆಗಿ ಇರುವುದರಿಂದ ಮಾಧುಸ್ವಾಮಿ ಅವರು ಕೂಡ ಅಲ್ಲಿ ಕೆಲಸ ಮಾಡಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ಸೂಕ್ತ ಜವಾಬ್ದಾರಿಯನ್ನ, ಸೂಕ್ತವಾದಂತಹ ಸ್ಥಾನಮಾನವನ್ನ ಕೊಡುವಂತಹ ಒಂದು ಏನ್ ಭರವಸೆಯನ್ನ ಕೇಂದ್ರ ನಾಯಕರು ಕೊಟ್ಟಿದ್ದಾರೆ. ಹಾಗಾಗಿ ಮಾಧುಸ್ವಾಮಿ ಅವರು ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಬಹುತೇಕ ಅವರ ಅಸಮಾಧಾನ ಸದ್ಯಕ್ಕಂತೂ ಶಮನವಾದಂತೆ ಇದೆ. ಇದರ ಜೊತೆಯಲ್ಲಿ ತುಮಕೂರನ್ನ ಗೆಲ್ಲಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ದೇವೇಗೌಡರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಎರಡೂ ಪಕ್ಷಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗುವಂತ ತೀರ್ಮಾನಕ್ಕೆ ಸದ್ಯಕ್ಕೆ ಬಂದಿರುವಂತೆ ಕಾಣ್ತಿದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.